Hello everybody. In this video I am going to explain a problem on GST computation. See the problem. Illustration 9. Compute GST for the following goods and services. See, they have asked only GST uh, in the problem. GST ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಸ್ಟಿಲ್ ವಿ ಶಿಲ್ ಶೋ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಆ್ಯಂಡ್ ಆಲ್ಸೋ ಜಿ ಎಸ್ ಟಿ ಕ್ಯಾಲ್ಕುಲೇಷನ್. ಆ್ಯಂಡ್ ವಿಚ್ ಟೈಪ್ ಆಫ್ ಜಿ ಎಸ್ ಟಿ ವಿ ಆರ್ ಸಪೋಸ್ ಟು ಶೋ. ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ತೋರಿಸ್ಬೇಕು ಅಥವಾ ಐ ಜಿ ಎಸ್ ಟಿ ತೋರಿಸ್ಬೇಕು, ಅದೇನು ಹೇಳಿಲ್ಲ, ಕಂಪ್ಯೂಟ್ ಜಿ ಎಸ್ ಟಿ ಅಂತ ಹೇಳ್ಯಾರೆ. ಹಾಗಾಗಿ ಈ ಪ್ರಾಬ್ಲಮಲ್ಲಿ ನಾವು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂತ ಬೈಫಕೇಟ್ ಮಾಡಲ್ಲ, ಬಟ್ ಜಸ್ಟ್ ನಾವು ಜಿ ಎಸ್ ಟಿ ಕ್ಯಾಲ್ಕುಲೇಟ್ ಮಾಡೋರು ಇದ್ದೀವಿ. ಆ್ಯಂಡ್ ದ ಹೆಡ್ಡಿಂಗ್ ವಿಲ್ ಬಿ ಕಂಪ್ಯೂಟೇಷನ್ ಆಫ್ ಜಿ ಎಸ್ ಟಿ ಪೇಬಲ್. Here for the first column you can here I have mentioned it as goods and services. ನೀವು particulars ಅಂತ ತಗೊಬೋದು. ಟ್ಯಾಕ್ಸೇಬಲ್ ಟರ್ನ್ ಓವರ್ ಈ ಪ್ರಾಬ್ಲಮಲ್ಲಿ ಹೇಳಿಲ್ಲ, but you show the taxable turnover column also, rate of GST. And coming to the last column, it is not mentioned in the problem what we have to calculate, whether it is CGST and SGST or IGST we have to calculate. Nothing is given, just they have asked us to calculate compute GST compute ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಲಾಸ್ಟ್ ಕಾಲಮ್ ರುಪೀಸ್ ಅಂತ ತಗೊಳ್ಳಿ ಅಷ್ಟೇ. ನಾವು ಕಮಿಂಗ್ ಟು ದ ಪ್ರಾಬ್ಲಮ್ ಪಾರ್ಟ್, ಇಲ್ಲಿ ಯಾವುದೇ ಗೂಡ್ಸ್ ಅಥವಾ ಸರ್ವಿಸ್, ಈ ಪ್ರಾಬ್ಲಮಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಎರಡೂ ಇದೆ, ಬಟ್ ಯಾವುದೇ ಗೂಡ್ಸ್ ಅಥವಾ ಸರ್ವಿಸಸ್ಸಿಗೆ ಜಿ ಎಸ್ ಟಿ ರೇಟ್ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ನಿಮ್ಮ ಸೆಮ್ ಎಕ್ಸಾಮಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಆಲ್ಮೋಸ್ಟ್ ಅಂದರೆ ಎಲ್ಲ ಟೈಮಲ್ಲೂ ನಿಮಗೆ ಜಿ ಎಸ್ ಟಿ ರೇಟ್ ಕೊಟ್ಟಿರ್ತಾರೆ. ಸರ್ವಿಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಜಿ ಎಸ್ ಟಿ ರೇಟ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ರೇಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ. ಸೆಮ್ ಎಕ್ಸಾಮಲ್ಲಿ ದ ರೇಟ್ ಆಫ್ ಜಿ ಎಸ್ ಟಿ ಫಾರ್ ಈಚ್ ಗೂಡ್ ಆ್ಯಂಡ್ ಸರ್ವಿಸ್ ವಿಲ್ ಬಿ ಗಿವನ್, ನಿಮಗೆ ಕೊಟ್ಟಿರ್ತಾರೆ. ಕಮಿಂಗ್ ಟು ದ ಪ್ರಾಬ್ಲಮ್, ಫಸ್ಟ್ ಒನ್ ಈಸ್ ಎಕ್ಸ್ ಸ್ಟೂಡೆಂಟ್ಸ್. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1500. ರಿಮೆಂಬರ್, ಎಕ್ಸ್ ಆರ್ ಎಕ್ಸಮ್ಟೆಡ್ ಗೂಡ್ಸ್ ಅಂಡರ್ ಜಿ ಎಸ್ ಟಿ. ಎಕ್ಸ್ ಏನಿದೆ ಅಲ್ಲ, ಅದು ಜಿ ಎಸ್ ಟಿ ಅಂಡರಲ್ಲಿ ಎಕ್ಸಮ್ಟೆಡ್. ಹಾಗಾಗಿ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್ ಎಕ್ಸಮ್ಟೆಡ್, ಜಿ ಎಸ್ ಟಿ ರೇಟ್ ಕಾಲಮ್ ಎಕ್ಸಮ್ಟೆಡ್, ಲಾಸ್ಟ್ ಕಾಲಮ್ ನಿಲ್. ನೆಕ್ಸ್ಟ್ ಇಸ್ ಟಿ. ದ ವ್ಯಾಲ್ಯೂ ಆಫ್ ಟಿ ಇಸ್ 1000. ಟಿ ಇಸ್ ಟ್ಯಾಕ್ಸೇಬಲ್ ಅಂಡರ್ ಜಿ ಎಸ್ ಟಿ. ದ ರೇಟ್ ಅಪ್ಲಿಕೇಬಲ್ ಇಸ್ 5%. ನಾನು ಆಗಲೇ ಹೇಳ್ದಂಗೆ ಜಿ ಎಸ್ ಟಿ ರೇಟ್ ನಿಮ್ಮ ಸೆಮ್ ಎಕ್ಸಾಮ್ಸಲ್ಲಿ ಕೊಟ್ಟಿರ್ತಾರೆ, ಬಟ್ ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಬಟ್ ಯು ರಿಮೆಂಬರ್ ದ ರೇಟ್. T, value of T is 1000, GST rate is 5%. On 1000, 5% means the last column 50 rupees. Toothpaste, next is the value of toothpaste is 600. The GST rate applicable for toothpaste is 18%. On 600, 18% will be 108. Fresh vegetables, rupees 500 is given. Fresh vegetables are exempted under GST. ಫ್ರೆಶ್ ವೆಜಿಟೇಬಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಎಕ್ಸಮ್ಟೆಡ್ ಗೂಡ್ಸ್. ಅಂದರೆ ಫ್ರೆಶ್ ವೆಜಿಟೇಬಲ್ಸ್ ಏನಿದೆಲ್ಲ ಅದು ಜಿ ಎಸ್ ಟಿ ಅಂಡರಲ್ಲಿ ಎಕ್ಸಮ್ಟೆಡ್. ಸೊ ವಾಟ್ ಹೌ ಯು ಆರ್ ಗೋಯಿಂಗ್ ಟು ಶೋ ದ ಎಕ್ಸಮ್ಟೆಡ್ ಗೂಡ್ಸ್ ಇನ್ ದ ಟ್ಯಾಕ್ಸೇಬಲ್ ಟರ್ನ್ ಓವರ್ ಕಾಲಮ್ ಎಕ್ಸಮ್ಟೆಡ್, ಸೆಕೆಂಡ್ ಕಾಲಮ್ ಆಲ್ಸೋ ಎಕ್ಸಮ್ಟೆಡ್, ಲಾಸ್ಟ್ ಕಾಲಮ್ ನಿಲ್. ನೆಕ್ಸ್ಟ್ good is gold. The value of gold is 1 lakh. See, the GST rate applicable for gold is 3%. ಗೋಲ್ಡಿನ ಮೇಲೆ ಅಪ್ಲೈ ಆಗುವಂಥ ಜಿ ಎಸ್ ಟಿ ರೇಟ್ ಎಷ್ಟು ಅಂದರೆ 3%. ಆನ್ 1 lakh if you calculate 3%, it will be 3000 rupees. ನೆಕ್ಸ್ಟ್ ಲೋಡಿಂಗ್ ಚಾರ್ಜಸ್ ಆಫ್ ರೈಸ್ 10,000. ಲೋಡಿಂಗ್ ಚಾರ್ಜಸ್ ಆಫ್ ರೈಸ್ ಅಂತ ಹೇಳ್ತಾ ಇರೋದು, ಬರೀ ರೈಸ್ ಅಂತ ಕೊಟ್ಟಿದ್ರೆ ದ ರೈಸ್ ವುಡ್ ಹ್ಯಾವ್ ಬೀನ್ ಕನ್ಸಿಡರ್ಡ್ ಆಸ್ ಗುಡ್ ಅಥವಾ ರೈಸ್ ಈಸ್ ಗುಡ್. ಬಟ್ ಈ ಲೋಡಿಂಗ್ ಚಾರ್ಜಸ್ ಆಫ್ ರೈಸ್ನ ಲೋಡ್ ಮಾಡಿದ್ದಕ್ಕೆ ಚಾರ್ಜಸ್. ಸೊ ಲೋಡಿಂಗ್ ಚಾರ್ಜಸ್ ಆಫ್ ರೈಸ್ ಈಸ್ ಕನ್ಸಿಡರ್ಡ್ ಆಸ್ ಸರ್ವಿಸ್. ವೈಲ್ ಎಕ್ಸ್ಪ್ಲೈನಿಂಗ್ ದ ಎಕ್ಸಮ್ಟೆಡ್ ಸರ್ವಿಸಸ್ ಎಕ್ಸ್ಪ್ಲೈನ್ ಮಾಡುವಾಗ ದೇರ್ ಅಗ್ರಿಕಲ್ಚರಲ್ ಸರ್ವಿಸ್ ಆಲ್ಸೋ ಇಸ್ ಕನ್ಸಿಡರ್ಡ್ ಆಸ್ ಎಕ್ಸಮ್ಟೆಡ್ ಸರ್ವಿಸಸ್. ಅಗ್ರಿಕಲ್ಚರ್ ಸರ್ವಿಸಸ್ ಕೂಡ ಎಕ್ಸಮ್ಟೆಡ್ ಸರ್ವಿಸ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ ದ ಮೀನಿಂಗ್ ಆಫ್ ಅಗ್ರಿಕಲ್ಚರಲ್ ಸರ್ವಿಸಸ್ ಯು ವಿಲ್ ಕಮ್ ಅಕ್ರಾಸ್ ಲೋಡಿಂಗ್, ಅನ್ಲೋಡಿಂಗ್, ಇದೆಲ್ಲದೂ ಬರುತ್ತೆ ಸ್ಟೂಡೆಂಟ್ಸ್. ಸೊ ಏನು ಹೇಳುತ್ತೆ ಎಕ್ಸಮ್ಟೆಡ್ ಸರ್ವಿಸ್ ಅಂತ ಹೇಳಿದ್ರೆ, ದ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆರ್ ಕನ್ಸಿಡರ್ಡ್ ಆಸ್ ಎಕ್ಸಮ್ಟೆಡ್ ಸರ್ವಿಸಸ್. ಅಂದರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿರುತ್ತೆ, ಕೃಷಿ ಉತ್ಪನ್ನ ಏನಿರುತ್ತಲ್ಲ, ಅದನ್ನ ಲೋಡ್ ಮಾಡುವಂಥದ್ದು ಅಥವಾ ಅನ್ಲೋಡಿಂಗ್ ಚಾರ್ಜಸ್ ಏನಿರುತ್ತಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸಮ್ಟೆಡ್ ಸರ್ವಿಸಸ್. ಸೊ ಇದು ಲೋಡಿಂಗ್ ಚಾರ್ಜಸ್ ಆಫ್ ರೈಸ್, ಇಟ್ ಈಸ್ ಆನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಇಟ್ ಕಮ್ಸ್ ಅಂಡರ್ ಅಗ್ರಿಕಲ್ಚರಲ್ ಸರ್ವಿಸಸ್ ಅಂಡರಲ್ಲಿ ಬರುತ್ತೆ. ಸೊ ಇನ್ ದ ಫಸ್ಟ್ ಕಾಲಮ್ ಎಕ್ಸಮ್ಟೆಡ್, ಸೆಕೆಂಡ್ ಕಾಲಮ್ ಎಕ್ಸಮ್ಟೆಡ್, ಲಾಸ್ಟ್ ಕಾಲಮ್ ನಿಲ್. ಟೋಲ್ ಚಾರ್ಜಸ್ ಫಾರ್ ಬ್ರಿಡ್ಜ್, ಒನ್ಸ್ ಅಗೇನ್ ಟೋಲ್ ಚಾರ್ಜಸ್ ಫಾರ್ ಬ್ರಿಡ್ಜ್ ಆಲ್ಸೋ ಇಟ್ ಈಸ್ ಸರ್ವಿಸ್, ನಾಟ್ ಎ ಗುಡ್. ಇಲ್ಲಿ ಬ್ರಿಡ್ಜಿಗೆ ನೀವು ಇಂಪಾರ್ಟೆನ್ಸ್ ಕೊಡೋದಲ್ಲ, ಟೋಲ್ ಚಾರ್ಜಸ್ ಅಂತ ಹೇಳ್ತಾ ಇರೋದು. ಆ ಬ್ರಿಡ್ಜ್ನ ಯೂಸ್ ಮಾಡೋಕ್ಕೆ ದ ಚಾರ್ಜಸ್. ಸೊ ಇಟ್ ಈಸ್ ಆಲ್ಸೋ ಎಕ್ಸಮ್ಟ್ ಅಂಡರ್ ಜಿ ಎಸ್ ಟಿ. ಸೊ ಯು ಆರ್ ಸಪೋಸ್ ಟು ರೈಟ್ ಎಕ್ಸಮ್ಟೆಡ್. ಫಸ್ಟ್ ಕ್ಲಾಸ್ ರೈಲ್ ಚಾರ್ಜಸ್ 15,000. ಫಸ್ಟ್ ಕ್ಲಾಸ್ ರೈಲ್ ಚಾರ್ಜಸ್ ಆಲ್ಸೋ ಇಟ್ ಈಸ್ ಅ ಸರ್ವಿಸ್. ವೆನ್ ಯು ಯೂಸ್ when you are traveling in a bus, train or plane, you are using the service of those vehicles students. ಆ ವೆಹಿಕಲ್ಸ್ನ ಸರ್ವಿಸ್ನ ನೀವು ಯೂಸ್ ಮಾಡ್ಕೊಳ್ತಾ ಇರೋದು. ಫಸ್ಟ್ ಕ್ಲಾಸ್ ರೈಲ್ ಚಾರ್ಜಸ್ ಏನಿದೆಲ್ಲ ಇಟ್ ಇಸ್ ಕನ್ಸಿಡರ್ಡ್ ಸರ್ವಿಸ್. ಇಟ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ಜಿ ಎಸ್ ಟಿ. ದ ವ್ಯಾಲ್ಯೂ ಇಸ್ 15,000. ದ ರೇಟ್ ಆಫ್ ಜಿ ಎಸ್ ಟಿ ಇಸ್ 5%. ಆನ್ 15,000 if you calculate 5%, it will be 750 rupees.
Air charges of economic class. Air charges of economic class also once again is a service. Aeroplane service na use ಮಾಡ್ಕೊಳ್ಳುವಂಥದ್ದು. The rate of GST is 5%. On 2,50,000, if you calculate 5%, it will be 12,500. Selling of space of advertisement. Selling of space of advertisement ಅಂತ ಹೇಳಿದ್ರೆ ಯು ಮಟ್ ಹ್ಯಾವ್ ಕಮ್ ಅಕ್ರಾಸ್ ವೇರಿಯಸ್ ಬಿಲ್ ಬೋರ್ಡ್ಸ್. ನೀವು ಬಸ್ ಸ್ಟ್ಯಾಂಡಲ್ಲೆಲ್ಲ ನೋಡಿರ್ತೀರ, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ, ಕಟ್ಔಟ್ಸ್ ಹಾಕಿರ್ತಾರೆ. ಸೊ ಅದು ಇಟ್ಸ್ ನೀವು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಪೇಮೆಂಟ್ ಫಾರ್ ದ ಆ್ಯಡ್ ಏಜೆನ್ಸಿ. ಆ್ಯಡ್ ಏಜೆನ್ಸಿಯವರಿಗೆ ಪೇಮೆಂಟ್ ಮಾಡಬೇಕು. ಸೆಲ್ಲಿಂಗ್ ಆಫ್ ಸ್ಪೇಸ್ ಆಫ್ ಅಡ್ವರ್ಟೈಸ್ಮೆಂಟ್, ದಟ್ ಇಸ್ ಅಡ್ವರ್ಟೈಸ್ಮೆಂಟ್ಗೆ ಬೇಕಾಗಿರುವಂಥ ಸ್ಪೇಸ್ನ ಸೆಲ್ ಮಾಡುವಂಥದ್ದು. ಇಟ್ ಕಮ್ಸ್ ಅಂಡರ್ ಸರ್ವಿಸ್. Once again, it is taxable under GST. The value of selling of space of advertisement is 25,000. The rate of GST is 5%. On 25,000, if you calculate 5%, it will be 1,250. Now in the problem, they have asked us to calculate on the GST payable. GST payable ಮಾತ್ರ ಹೇಳಿರುವಂಥದ್ದು. ಹಾಗಾಗಿ you don't require the total of taxable turnover. You require the total of last column, that is GST column na total. So the total comes to 17,658. So it is called as total GST payable. And remember, don't get confused. I'll make it clear. In your SEM exam, the GST rate will be given in respect of goods and service. Goods ಮತ್ತು ಸರ್ವಿಸಿಗೆ ಸಂಬಂಧಪಟ್ಟಾಗಿ GST rate ಕೊಟ್ಟಿರ್ತಾರೆ. ಸರ್ವಿಸಸ್ಗೆಲ್ಲ GST rate ಕೊಟ್ಟಿಲ್ಲ ಅಂತ ಹೇಳಿದ್ರೆ the standard GST rate applicable for services is 18%. ಸರ್ವಿಸಸ್ಗೆ ಅಪ್ಲೈ ಆಗುವಂಥ GST rate ಎಷ್ಟು ಅಂದರೆ 18%. ಗೂಡ್ಸ್ ಕೇಸಲ್ಲಿ ಎಲ್ಲರೂ GST rate ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಎಲ್ಲ ಟ್ರಾನ್ಸಾಕ್ಷನಿಗೆ GST rate ಕೊಟ್ಟಿರ್ತಾರೆ ಗೂಡ್ಸ್ ಕೇಸಲ್ಲಿ, ಬಟ್ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ಗೆಲ್ಲ GST rate ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಎಕ್ಸೆಂಪ್ಟೆಡ್ ಅಂತ ಟ್ರೀಟ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಫಾರ್ ದ ಸೆಮ್ ಎಕ್ಸಾಮ್ ಪರ್ಪಸ್.